ಹಲೋ, ಹಲೋ. ಮಹಾದೇವಯ್ಯ ಅವರಾ? ಹೌದು ಸರ್. ನಮಸ್ಕಾರ. ನನ್ನ ಹೆಸರು ಬಳೆಗಾರ ಅಂತ ನಿಮ್ಮ ವಾಣಿ ಯೂಟ್ಯೂಬ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಸರ್. ಸರ್, ಮೊನ್ನೆ ಒಂದು ಘಟನೆ ಆಯ್ತು ಅಂತ ಕೇಳ್ಪಟ್ಟೆ. ಹೌದು ಸರ್. ಚಿರತೆ ಅಡ್ಡ ಬಂದು ತಾವೇನೋ ಗಾಡಿ ಆಟೋದಲ್ಲಿ ಹೋಗ್ತಿರುವಾಗ ಗಾಡಿ ಗುದ್ದಿ ಏಟಾಯ್ತು ಅಂತ ಕೇಳ್ಪಟ್ಟೆ. ಹೌದು ಸರ್. ಯಾವ ಊರಲ್ಲಿ ಸರ್ ನಡೆದಿದ್ದ ಘಟನೆ ಇದು? ಸರ್, ರಾಮನಗರ ತಾಲೂಕು, ಜಿಲ್ಲೆ ಹ್ಮ್. ಜಾರಮಂಗಲ ಗ್ರಾಮ ಅಂತ, ಹ್ಮ್. ಅಲ್ಲಿ ಆಗಿದ್ದು ಸರ್ ಇದು ಘಟನೆ. ಎಷ್ಟೊತ್ತಲ್ಲಾಗಿದೆ ಸರ್ ಘಟನೆ ಇದು? ಬೆಳಗಿನ ಜಾವ ಒಂದು 4:10 4:10. ಅದೇನು ಊರ ಏನು ಸರ್ ಅದು? ಸರ್, ಊರ್ ಹತ್ರನೇ ಬಂದಿರೋದು ಅದು, ಊರ್ ಪಕ್ಕದಲ್ಲೇನೆ. ಏನ್ ಚಿರತೆನೆ ಬಂದಿತ್ತಾ? ಹೌದು ಸರ್, ಚಿರತೆ. ಇದೆಯಾ ಅಲ್ಲಿ ಚಿರತೆ ಇತ್ತ ಫಸ್ಟ್? ಇದೆ ಸರ್, ಇದೆ. ನಿಮ್ಗೆಲ್ಲ ಗೊತ್ತು ಚಿರತೆ ಇರೋದು ಗೊತ್ತು? ಹೌದು, ಚಿರತೆ ಇರೋದು ಗೊತ್ತು. ಹ್ಮ್. ಅಂದ್ರೆ ಅದು ಅಷ್ಟೊತ್ತು ಯಾವಾಗ ಓಡಾಡ್ತೆ ಅಂತ ಗೊತ್ತಿರಲಿಲ್ಲ ನಮ್ಗೆ. ಸರಿ ಸರಿ ಸರಿ. ನೀವೇನ್ ಅದೇ ಗ್ರಾಮಸ್ಥರಾ? ಹೌದು ಸರ್, ಅದೇ ಗ್ರಾಮ. ಓಕೆ. ಎಲ್ಗ್ ಹೋಗ್ತಾ ಇದ್ರಿ ನೀವು ಅಷ್ಟೊತ್ತಲ್ಲಿ? ಅಲ್ಲಿ ನಮ್ಮ ಅಜ್ಜಿ ಊರಿಂದ ನಮ್ಮೂರಿಗೆ ಬರ್ತಾ ಇದೆ ಆ ಟೈಮಲ್ಲಿ. ಸರಿ ಸರಿ. ನಿಮ್ಮ ಅಜ್ಜಿ ಊರಿಂದ ನಿಮ್ಮ ಊರಿಗೆ ಬರ್ತಾ ಇದ್ರಿ. ಯಾವ ಊರು ಅಂದ್ರೆ ಅದು? ಅದು ನಾನು ದೊಡಗಂಗೋಡಿ ಅಂತ ಅಲ್ಲೇ ಪಕ್ಕ ಒಂದು 6 ಕಿಲೋಮೀಟರ್ ಇದೆ. ಅಲ್ಲಿಂದ ಜಾಲಮಂಗಲ ಅನ್ಬಿಟ್ಟು ನಮ್ಮೂರ ಗ್ರಾಮಕ್ಕೆ ಬರ್ತಾ ಇದೆ. ಸರಿ. ನೀವು ನಿಮ್ದೇ ಆಟೋ, ಸ್ವಂತ ಆಟೋ ಇತ್ತು? ಆಟೋ ಹೌದು ಸರ್, ಡ್ರೈವರ್ ನಮ್ದೇ ನೀವು? ಆಟೋ. ಹೌದು ಓಕೆ. ಆಟೋದಲ್ಲಿ ಹೋಗೋವಾಗ ನಿಮ್ಗೆ ಅಡ್ಡ ಬಂತು? ಹೌದು, ಚಿರತೆ ಅಡ್ಡ ಬಂತು. ನೀವು ನೋಡಿದ್ರೆ ಕ್ಲೀನ್ ಆಗಿ ಚಿರತೆ ಅಡ್ಡ ಬಂದಿದ್ದು? ಹೌದು ಸರ್, ಚಿರತೆ ನೀಟಾಗಿ ನೋಡಿದೆ ನಾನು. ಏನಾಯ್ತು ನಿಮ್ಗೆ ಅವಾಗ? ಅದು ಚಿರತೆ ನೋಡಿದಾಗ ನಾನು ಗಾಡಿ ಸ್ಲೋ ಮಾಡಿದೆ. ಹ್ಮ್. ಅದು ಗಾಡಿ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ಬಿಡುತ್ತೆ ಅನ್ಬಿಟ್ಟು ಹ್ಮ್. ಅದು ಹೋಗಿದ್ದೇನ್ ಮಾಡ್ತು, ಮತ್ತೆ ಸ್ಟಾಪ್ ಆಗಿ ರಿವರ್ಸ್ ಹಂಗೆ ನನ್ ಗಾಡಿ ಅಪೋಸಿಟ್ ಗೆ ಬಂದ್ಬಿಡ್ತು. ಅವಾಗ ಗಾಬರಿ ಆಯ್ತಲ್ಲ, ನಾನು ನಿಮ್ಗೆ ಫುಲ್ ಭಯ ಗಾಡಿ ರೈಸ್ ಆಯ್ತು? ಮಾಡಿದೆ. ಹ್ಮ್. ಭಯ ಸರಿ ಆಯ್ತು, ಗಾಬರಿ ಆಗ್ಬಿಟ್ಟು ಗಾಡಿ ರೈಸ್ ಮಾಡಿದೆ. ಫುಲ್ ರೈಸ್ ಆಗೋಯ್ತು ಗಾಡಿ. ಸರಿ. ಸ್ಪೀಡ್ ಆಯ್ತಲ್ವಾ, ಮುಂದೆ ಟರ್ನಿಂಗ್ ಇತ್ತು ಇಮಿಡಿಯೇಟ್ ಆಗಿ. ಓಕೆ. ಆ ಟರ್ನಿಂಗ್ ಅಲ್ಲಿ ಗಾಡಿ ಕಂಟ್ರೋಲ್ ಆಗ್ಲಿಲ್ಲ, ಹೋಗಿ ನೀವು ಗಾಡಿ ಗೇರ್ ಹಾಕೊಂಡು ಮೂವ್ ಮಾಡಿದ್ರಿ ಗಾಡಿನ ಸ್ಪೀಡ್ ಆಗಿ, ಹೌದು. ಹೋಗ್ಬಿಡೋಣ ಅಲ್ಲಿಂದ ಅಂತ? ಅದು ಮಗ್ಲಿಗೆ ಬರ್ತಿತ್ತಲ್ಲ, ನಿಮ್ಗೆ ಭಯ ಆಯ್ತು ತಪ್ಪಿಸ್ಕೊಬಿಡ. ಅದು ಚಿರತೆ ನಿಮ್ ಪಕ್ಕದಲ್ಲೇ ಬರ್ತಿರೋದು ನೋಡಿ? ಹೌದು. ಸರಿ ಸರಿ ಸರಿ. ಆಯ್ತು. ಏನಾಯ್ತು ಆಮೇಲೆ? ಆಮೇಲೆ ನನ್ ಗಾಡಿ ಗೇರ್ ಹಾಕೊಂಡು ರೈಸ್ ಮಾಡ್ದಲ್ಲ, ಸಡನ್ ಆಗಿ ಟರ್ನಿಂಗ್ ಇತ್ತು, ಕತ್ಲೆ ಇತ್ತಲ್ವಾ, ಟರ್ನಿಂಗ್ ಸಡನ್ ಕಾಣ್ಲಿಲ್ಲ. ಸರಿ. ಹೋಗಿ ಗಾಡಿ ಅಪ್ಸೈಡ್ ಆಯ್ತು, ಏಟಾಯ್ತು ಸರ್. ಅಲ್ಲಿಂದ ನಮ್ ಫ್ರೆಂಡ್ಸ್ ಗಳಿಗೆ ಕಾಲ್ ಮಾಡಿದೆ, ಬಂದ್ರು ಅವ್ರ ಅಲ್ಲಿಗೆ. ಸರಿ. ಚಿರತೆ ಹೊರಟೋಯ್ತು ಅವಾಗ? ಹೌದು ಸರ್, ಅದು ಗಾಡಿ ಸೌಂಡ್ ಆಯ್ತಲ್ವಾ, ಶಬ್ದಕ್ಕೆ ಹೊರಟೋಯ್ತು. ಶಬ್ದಕ್ಕೆ ಚಿರತೆ ಸೈಡ್ ಹೊಂಟೋಗಿತ್ತು. ಸರಿ ಆಯ್ತು. ನಿಮಗೆ ಗಾಡಿ ಅಪ್ಸ್ಕೇಟ್ ಆಯ್ತು, ನೀವು ಬಿದ್ರ ಕೆಳಗಡೆಗೆ? ನಾನ್ ಬಿದ್ದೆ. ಗಾಡಿ ಅಪ್ಸೈಡ್ ಆಯ್ತಲ್ಲ, ನಾನು ದಬ ಹಾಕೊಂಡೆ, ನನಗೂ ಫುಲ್ ಏಟ್ ಆಗಿತ್ತು. ಸರಿ. ಅದೇ ಟೈಮ್ಗೆ ನಮ್ಮ ಹುಡುಗನ ಪಿಕ್ ಮಾಡಕ್ಕೆ ಅಂತಾನೆ ಹೋಗ್ತಾ ಇದೆ. ಅವ್ನ್ ಫೋನ್ ಮಾಡಿದ್ರು, ರಿಸೀವ್ ಮಾಡಿದೆ ಫೋನ್, ಅಷ್ಟೇ ಗೊತ್ತು ನನಗೆ. ಆಮೇಲೆ ಹಿಂಗ ಆಗೈತೆ ಅಂತ ಹೇಳಿದೆ. ಬಂದ್ರು ಅವರು. ಓಕೆ. ಬಂದು ರಾಮನಗರ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರು. ಸರಿ. ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ಸರಿ. ಅವರು ಸರ್ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಮಾಡ್ತಾರ, ಇಲ್ಲ ಕಾಟಾಚಾರಕ್ಕೆ ಅಲ್ಲಿ ಕೆಲಸಗಳು ಮಾಡ್ತಾವ್ರ, ಗೌರ್ಮೆಂಟ್ ಸಂಬಳ ತಗೊಂಡು ಏನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಯಾವ್ದು? ರಾಮನಗರ ಗೌರ್ಮೆಂಟ್ ಹಾಸ್ಪಿಟಲ್ ಅವರಾ? ಹೌದು, ಜಿಲ್ಲಾ ಹಾಸ್ಪಿಟ್ಲ್. ಈಗ ಯಾಕೆ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಲಿಲ್ವಾ? ಏನಾಯ್ತಲ್ಲಿ? ಟ್ರೀಟ್ಮೆಂಟ್ ಸರಿಯಾಗಿ ಮಾಡಿಲ್ಲ ಸರ್. ಅದು ಗಾಯನ ವಾಶ್ ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ, ಏನು ಇಲ್ಲ. ಹಂಗೆ ಸ್ಟಿಚ್ ಮಾಡಿ ಕಳ್ಸಿದ್ದಾರೆ. ವಾಶ್ ಮಾಡ್ಲಿದ್ದಂಗೆ ಸ್ಟಿಚ್ ಮಾಡಿದಾರ? ಓಕೆ. ನೀವು Clean ನೋಡಿದ್ರ ಮಾಡಿಲ್ಲ ಹೆಂಗ್ ಮಾಡಿದ್ರು ಅಂತ? ಅಂದ್ರೆ ನಮ್ಗೆ ಅಷ್ಟು ಪ್ರಜ್ಞೆ ಇರ್ಲಿಲ್ಲ ಸರ್ ಅವಾಗ. ಯಾರಿದ್ರು ನಿಮ್ ಜೊತೆಲಿ ಅಷ್ಟೊತ್ತಲ್ಲಿ? ನಮ್ ಬ್ರದರ್ ಇದ್ರು, ಅವ್ರ ಕೈ ಕೊಡ್ತೀನಿ, ಅವ್ರ ಹತ್ರನೇ ಕೇಳಿ. ಕೊಡಿ ಕೊಡಿ ಕೊಡಿ. ಸರ್ ನಮಸ್ಕಾರ. ನಿಮ್ಮ ವಾಣಿಯಿಂದ ಬಳೆಗಾರ ಅಂತ ಮಾತಾಡ್ತೀನಿ ಸರ್. ನಮಸ್ತೆ ಸರ್. ನಮಸ್ತೆ. ಏನಾಯ್ತು ಸರ್ ನಿಮ್ಮ ಬ್ರದರ್ಗೆ? ಇವಾಗ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರಲ್ಲ ಸರ್, ಹಾಸ್ಪಿಟ್ಲ್ ಹೋದ್ಮೇಲೆ ಅವರು ಕರೆಕ್ಟ್ ಆಗಿ ಈಗ ರೋಗಿ ಏನಿದಾರೆ ಅವ್ರಿಗೆ ಔಷಧಿ ಕೊಡೋ ಅಂತ ಕೆಲಸ ಮಾಡ್ಬೇಕಿಲ್ಲ. ಆಗಲ್ಲ ಅಂದ್ರೆ ಆಗಲ್ಲ ಅಂತ ಕಂಡೀಷನ್ ಆಗಿ ಹೇಳ್ಬೇಕು. ಒಬ್ರು ಜೀವದ ಜೊತೆ ಆಟ ಆಡೋದು ಎಷ್ಟು ತಾನೇ ಸರಿ ಇದೆ ಹೇಳಿ? ಇಲ್ಲ ಇಲ್ಲ. ಏನಾಗಿದೆ ಏನಾಯ್ತು? ಇಲ್ಲ ಸರ್, ಈ ತರ ಒಂದ್ ಮಾತು ಹೇಳ್ತೀನಿ. ಹುಡುಗ ಪಡ್ತಾ ಇರೋ ನೋವು ನೋಡಿದ್ರೆ ನಮ್ಗೆ ಕರುಳು ಕಿತ್ತು ಬರ್ತಾ ಇದೆ. ಒಂದ್ ವಿಡಿಯೋ ನಿಮ್ಗೆ ಕಳಿಸ್ತೀನಿ, ಕಳ್ಸಿ. ಆಯ್ತಾ? ಅದು ಯಾವ ತರ ವಿಡಿಯೋ ಏನಾಗಿದೆ ಹೇಳಿ. ಈ ವಿಷಯ ಏನಾಯ್ತು? ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಏನಾಯ್ತು? ವಿಚಾರ ಇಷ್ಟೇ ಸರ್. ಮಣ್ಣು ಪಾಪ ಅವನು ಕೆಳಗಡೆ ಬಿದ್ದಿದ್ದಾನೆ, ಮಂಡಿ ಫುಲ್ ಓಪನ್ ಆಗಿದೆ. ಏನು ಮಾಂಸ ಓಪನ್ ಆಗಿತ್ತಾ ಅಥವಾ ಚರ್ಮ ಓಪನ್ ಆಗಿತ್ತು? ಏನಾಗಿತ್ತು? ಮಾಂಸ, ಚರ್ಮ, ಮಂಡಿ ಕರೆಕ್ಟ್ ಆಗಿ ಮಂಡಿ ಮೇಲೆ ಮಾಂಸ, ಚರ್ಮ ಎಲ್ಲ ಓಪನ್ ಆಗಿದೆ. ಸರಿ 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 ಸರಿ. ಓಕೆ. ಆಯ್ತಾ? ಗಾಯ ಆಗಿದೆ ಆ ಪ್ಲೇಸ್ ಅಲ್ಲಿ? 100%. ಆ ಜಾಗದಲ್ಲಿ ಅವರು ಕ್ಲೀನ್ ಮಾಡ್ಬಿಟ್ಟು ಅವರು ಟ್ರೀಟ್ಮೆಂಟ್ ಮಾಡ್ಬೇಕು. ಅಂದ್ರೆ ಡ್ರೆಸ್ಸಿಂಗ್ ಮಾಡ್ಬೇಕಾಗಿತ್ತು ಅಂತ ನೀವ್ ಹೇಳ್ತಿರದ? ಮಾಡಿಲ್ಲ ಅವ್ರು. ಹೌದು, ಡ್ರೆಸ್ಸಿಂಗ್ ಮಾಡ್ಲೇಬೇಕು. ಅಲ್ಲಿ ಒಳಗಡೆ ಇರೋದೆಲ್ಲ ಮಣ್ಣು ಏನಾದ್ರು ಇತ್ತು ಅಂದ್ರೆ ಅದನ್ನ ಕ್ಲೀನ್ ಮಾಡ್ಬೇಕು. ಫಸ್ಟ್ ಟಿಂಚರ್ ಹಾಕಿ ಎಲ್ಲ ಮಾಡಿ ಎಲ್ಲ ತೆಗೆದು ರಕ್ತ ಎಲ್ಲ ಒರೆಸಿ ಸ್ಟಿಚ್ ಹಾಕ್ಬೇಕಾಗಿತ್ತು ಅಂತ. ಸ್ಟಿಚ್ ಹಾಕ್ಬೇಕು. ಏನ್ ಮಾಡಿದಾರೆ? ರೋಗಿಗೆ ಜ್ಞಾನ ಇರಲ್ಲ ಸರ್ ಆ ಟೈಮಲ್ಲಿ. ನೋವು ಅವನು ಗೊತ್ತಾಗೋದು ಇಲ್ಲ ಆ ಟೈಮಲ್ಲಿ, ಯಾರೇ ಆಗ್ಲಿ.
ಈಗ ಅವ್ರೇನ್ ಮಾಡಿದಾರೆ, ಮಣ್ಣು ಕಲ್ಲು ಮತ್ತೆ ಗರ್ಕೆ ಅಯ್ಯಯ್ಯೋ. ಅಲ್ಲಿ ಹುಲ್ಲು ಇರುತ್ತಲ್ಲ ಸರ್ ರೋಡ್ ಸೈಡ್ ಅಲ್ಲಿ, ಹ್ಮ್ ಅದೆಲ್ಲ ಮಂಡಿಲ್ ಮೆತ್ಕೊಂಡಿದೆ, ಅದ್ರ ಸಮೇತ ಸ್ಟಿಚ್ ಮಾಡಿದಾರೆ. ಅದು 7ರಿಂದ 8 ಸ್ಟಿಚ್ ಹಾಕ್ಬೇಕು ಲೆಕ್ಕದಲ್ಲಿ, ಹ್ಮ್ ಅಷ್ಟಾಗ್ಲೂ ಓಪನ್. ಇವರು 3 ಸ್ಟಿಚ್ ಬೇಕು, ಎಲ್ಲೆಲ್ಲೋ ಒಂದೊಂದ್ ಸ್ಟಿಚ್ ಹಾಕ್ಬಿಟ್ಟು ಕೈ ತೊಳ್ಕೊಂಡ್ ಕಳಿಸ್ಬಿಟ್ಟಾರೆ ಬ್ಯಾಂಡೇಜ್ ಮೆತ್ತಿ. ಅಯ್ಯಯ್ಯೋ, ಅದಾದ್ಮೇಲೆ ಏನಾಯ್ತು? ಒಂದ್ ದಿವ್ಸ ಅದ್ ಬಿಟ್ಟು ಮಾರನೇ ದಿವ್ಸ ನಾವು ಬೇರೆ ಹಾಸ್ಪಿಟ್ಲ್ ಕರ್ಕೊಂಡ್ ಹೋದ. ಏನ್ ನೋವಾಗ್ತಿತ್ತು ಅವ್ರಿಗೆ? ಹೌದು, ನಡಿಯಕ್ ಆಗ್ತಾ ಇಲ್ಲ ಈಗ್ಲೂನು. ಅಜ್ಜು. ಈ ಕರ್ಕೊಂಡೋಗಿ ಇದು ಅದು ಬ್ಯಾಂಡೇಜ್ ಎಲ್ಲ ಬಿಚ್ಚಿ ನೋಡಿದ್ರೆ ಫುಲ್ ಕ್ಯೂ ಆಗ್ಬಿಟ್ಟಿದೆ. ಆಯ್ತಾ, ಕ್ಯೂ ಆಗ್ಬಿಟ್ಟು ಇದು ಎಲ್ಲಾ ಅದೇನೇನ್ ಟ್ರೀಟ್ಮೆಂಟ್ ಎಲ್ಲ ಹಾಕಿ ಕ್ಲೀನ್ ಮಾಡಕ್ ಹೋಯ್ತಾವ್ರೆ ಸರ್. ಗರ್ಕೆ ಕಲ್ಲು ಮಣ್ಣು ಎಲ್ಲ ಸಿಕ್ತ ಬೈತಾವ್ರೆ ಸರ್. ಅವ್ರ ಬಾಯಿಗೆ ಬಂದಾಗ, ಯಾರು ಮಾಡಿದ್ರಿ ಇದು, ಅವ್ರಿಗೆ ಬೇರೆ ಇರ್ಲಿಲ್ವಂತ, ಈ ತರ ಮಾಡಿದಾರಲ್ಲ, ಮಾಡಿದ್ರೆಷ್ಟು ಬಿಟ್ರೆಷ್ಟು, ಇದು ಅದರಿಂದಾನೇ ಕ್ಯೂ ಆಗಿದೆ ಅಂತ ಅವರು ಬೈತಾ ಇದಾರೆ ನಮ್ನ. ಒಳ್ಳೆ ಹಾಸ್ಪಿಟ್ಲ್ ತೋರ್ಸಕ್ಕಿಲ್ವಾ ಅಂತ. ಓಕೆ, ನಿಮ್ಮ ಪ್ರಕಾರ ಸರ್ಕಾರಿ ಆಸ್ಪತ್ರೆ ಒಳ್ಳೇದಲ್ಲ ಅಂದಂಗ ಆಯ್ತು ಅಲ್ಲಿಗೆ? ಸರ್ಕಾರಿ ಹಾಸ್ಪಿಟ್ಲ್ ಅಲ್ಲಿ ಕೆಲವು 3rd ಕ್ಲಾಸ್ ನನ್ ಮಕ್ಳಿದ್ದಾರೆ ಸರ್. ಯಾಕೆ ಅಂದ್ರೆ ನಾವು ಕಟ್ತಕ್ಕಂತ ತೆರಿಗೆ ಹಣದಲ್ಲಿ ಅವ್ರ ಸಂಬಳ ಕೊಡ್ತಾ ಇದೀವಿ ನಾವು. ಅಷ್ಟು ನಿಯತ್ತಿಲ್ಲ ಅಂದ್ರೆ ನನ್ ಮಕ್ಳಿಗೆ, ಅವ್ರಿಗೆ ಇನ್ನೆಂತಗಿರ್ಬೇಕು ಅವರು. ಈ ಸರ್ಕಾರ ಎಚ್ಚೆತ್ಕೋಬೇಕು, ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ಯಾವ್ದು ಇದು? ರಾಮನಗರ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಯಾವ ಹಾಸ್ಪಿಟಲ್ ಅದು? ರಾಮನಗರ ಜಿಲ್ಲಾ ಹಾಸ್ಪಿಟಲ್ ಅಂತ ರಾಮನಗರದಲ್ಲೇ ಇರೋದು. ಹೌದು, ಜಿಲ್ಲಾ ಆಸ್ಪತ್ರೆಯಲ್ಲೇ ಈ ವ್ಯವಸ್ಥೆ. ರಾಮನಗರ ಜಿಲ್ಲೆ ಗೌರ್ಮೆಂಟ್ ಹಾಸ್ಪಿಟ್ಲು ಅದು ಯಾರು? ಉಪಮುಖ್ಯಮಂತ್ರಿಗಳು ಪ್ರತಿನಿಧಿಸುವಂತ ಒಂದು ಕ್ಷೇತ್ರ. ಹೌದು. ವೆರಿ ಗುಡ್. ಅಂತ ಕ್ಷೇತ್ರದಲ್ಲಿ ಈ ತರ ಆಗಿದೆ. ಘಟಾನುಘಟಿಗಳು ಇದಾರಲ್ಲ ಸರ್ ರಾಮನಗರದಲ್ಲಿ. MLA ಇದಾರೆ, ಮಾಜಿ MLA ಇದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಇವಾಗ ಹಾಲಿ DCM ಇದಾರೆ. ಇಂಥ ಕ್ಷೇತ್ರದಲ್ಲಿ ಈ ಪರಿಸ್ಥಿತಿ ಆದ್ರೆ ಇನ್ನ ಕರ್ನಾಟಕದ ಕೊನೆ ಅಂದ್ರೆ ಬಾರ್ಡರ್ಗಳಲ್ಲಿರೋಂತ ಜಿಲ್ಲಾ ಆಸ್ಪತ್ರೆಗಳ ಕತೆ ಏನು? ಪಾಪ ಅವ್ರ ಸಾವು ಬದುಕಿನ ನಡುವೆ ಹೋರಾಡ್ತಾನೆ ಇದಾರೆ ಅವತ್ತಿಂದನು. ಇವ್ರ ಹೆಸರಿಗೆ ಈಗ ಒಂದು ವೈಯಕ್ತಿಕವಾಗಿ ತಗೊಬೇಕು ಅಂದ್ರೆ ಪಂಚ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಓಕೆನಾ? ಅದ್ ಜಾರಿಗೆ ತರಕ್ ಇವ್ರಿಗೆ ಯಾರು ಹೇಳಿದ್ದು? ಇಂತ ಹಾಸ್ಪಿಟ್ಲ್ ಅಲ್ಲಿ ಒಂದು ವ್ಯವಸ್ಥೆ, ಸ್ಕೂಲಲ್ಲಿ ಒಂದು ವ್ಯವಸ್ಥೆ, ಈ ತರದವ್ ಮಾಡಿದ್ರೆ ಜನಕ್ಕೆ ಅನುಕೂಲ ಆಗ್ತದೆ ಜಾಸ್ತಿ. ಅಂದ್ರೆ ನೀವ್ ಹೇಳ್ತಿರೋದು ಸಾಮಾನ್ಯ ಜನರಿಗೆ ಸಿಗ್ಬೇಕಾದಂತ ವಿದ್ಯೆ, ಆರೋಗ್ಯ, ರಸ್ತೆ ಕೊಡೋದ್ ಬಿಟ್ಟು ಈ ತರ ಪಂಚ ಯೋಜನೆಗಳಿಂದ ಏನ್ ಸಾರ್ಥಕತೆ ಅಂತ ಹೇಳ್ತಾ ಇದ್ರಿ ಇವಾಗ? ಸಾರ್ಥಕತೆನೆ ಇಲ್ಲ. ಅವ್ರು ಬಿಲ್ಡಪ್ ತಗೊಳಕ್ಕೆ, ಅವ್ರ ಹೆಸರು ಮಾಡ್ಕೊಳಕ್ ಮಾಡ್ತಾ ಇದಾರೆ ಇದು. ಬಟ್ ಇದರಿಂದ ಕೆಳಮಟ್ಟದ ಜನಸಾಮಾನ್ಯರಿಗೆ ತುಂಬಾ ಅನಾನುಕೂಲ ಆಗ್ತಾ ಇದೆ. ಓಕೆ ಸರ್, ಈ ತರ ವ್ಯವಸ್ಥೆ ಅಂದ್ರೆ ಏನು? ಇವತ್ತು ನೋಡಿ ನಿಮ್ಮ ಬ್ರದರ್ಗಾದಂತ ಒಂದು ಇದೆಯಲ್ಲ, ಅವ್ರೇನೋ ನೋಡ್ಕೊಂಡ್ರು, ಪುಣ್ಯಕ್ಕೆ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರಿ, ಟ್ರೀಟ್ಮೆಂಟ್ ಕೊಡ್ಸಿದ್ರ, ಏನೋ ಅವ್ರ ಕಾಲ್ ಚೆನ್ನಾಗಾಯ್ತು ಅಂತ ಇಟ್ಕೊಳ್ಳೋಣ. ಅಥವಾ ಏನಾದ್ರೂ ಒಂದು ಪ್ರಾಬ್ಲಮ್, ಶುಗರ್, BP-ನೋ ಇನ್ನೊಂದು ಗ್ಯಾಂಗ್ರೀನ್ ಏನಾದ್ರೂ ಆಗೋದ್ರೆ ಆ ಕಾಲೇ ತೆಗಿಬೇಕಂತಾರೆ ಸರ್. ಅಂತ ಪರಿಸ್ಥಿತಿಗೆ ಹೋಯ್ದ್ರಿ ಏನ್ ಕತೆ? ಖಂಡಿತ ಸರ್, ಅದಕ್ಕೆಲ್ಲ ನೇರ ಹೊಣೆ ಇವರೇ, ಸರ್ಕಾರನೇ ಆಗುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳೇ ಆಗ್ತಾರೆ. ಆರೋಗ್ಯ ಅಧಿಕಾರಿಗಳಿದಾರಲ್ಲ, ಆರೋಗ್ಯ ಮಂತ್ರಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಇದಾರಲ್ಲ, ಆರೋಗ್ಯ ಮಂತ್ರಿಗಳಿಗೆ ಈ ಮೂಲಕ ನಾನೊಂದು ನಿಮ್ಮ ವಾಣಿ ಮುಖಾಂತರ ಒಂದು ಮಾತಾಡಕ್ ಬಯಸ್ತೀನಿ. ದಯಮಾಡಿ ಜನಗಳನ್ನ ನೋಡಿ, ಫಸ್ಟ್ ನೀವು ನಿಮ್ಮ ಆಸ್ಪತ್ರೆಗಳಿಗೆ ಹೋಗಿ ಏನ್ ನಡೀತಾ ಇದೆ ಅಂತ ಒಂದು ನೋಡಿ, ವ್ಯವಸ್ಥೆ ನೋಡಿ. ಫಸ್ಟ್ ವ್ಯವಸ್ಥೆ ಕ್ಲೀನ್ ಮಾಡಿ, ಆಮೇಲೆ ಮಿಕ್ಕಿದನ್ ಕ್ಲೀನ್ ಮಾಡಿವ್ರಂತೆ. ಜನಸಾಮಾನ್ಯರಿಗೆ ಅನುಕೂಲ ಆಗ್ಬೇಕು. ಈಗ ನಮ್ಮಂತವ್ರು 4-6 ಜನ ಶಾಪ ತಟ್ಟಿದ್ರೆ ನಿಮ್ಗೆ ದೇವರಣೆಗೂ ಒಳ್ಳೇದಾಗೋದಿಲ್ಲ. ಸರ್, ಇವಾಗ ವೈದ್ಯೋ ನಾರಾಯಣೋ ಹರಿ ಅಂತಾರೆ. ಒಬ್ಬ ವೈದ್ಯ ನಾರಾಯಣನಿಗೆ ಸಮಾನ ಅಂತ. ಇಂಥ ನಾರಾಯಣನೇ ಅಥವಾ ಇಂಥ ವೈದ್ಯನೇ ಈ ರೀತಿಯಾಗಿ ಪ್ರಾಣಕಂಟಕ ಆಗೋಗ್ಬಿಟ್ರೆ ಹೆಂಗೆ ಸರ್? ಜನಸಾಮಾನ್ಯರ ಜೀವನ ಹೆಂಗೆ? ಮತ್ತು ಇವಾಗ ನಿಮ್ಮ ಕಣ್ಣಾರೆ ನೋಡ್ತಾ ಇದ್ರಿ ಇವಾಗ ನಿಮ್ ಬ್ರದರ್ದು ಏನ್ ನೋವು ಅಂತ. ಇಂಥ ಡಾಕ್ಟರ್ಗಳಿಗೆ ನೀವೇನ್ ಕಿವಿ ಮಾತು ಹೇಳ್ತೀರಾ, ಬೈದು ಬುದ್ಧಿ ಹೇಳ್ತೀರಾ ಸರ್? ಸರ್, ವೈದ್ಯೋ ನಾರಾಯಣೋ ಹರಿ ಅಂತ ಅಲ್ಲ ಈಗಿರೋದು. ವೈದ್ಯೋ ನಾರಾಯಣ ಹರಿ, ಹಣ ಯಮ ಹರಿ, ಮೂರು ಕನೆಕ್ಟ್ ಆಗುತ್ತೆ. ಈ ತರ ಆಗ್ತಾ ಇದೆ ಸರ್ ಈಗ. ಓಕೆ, ಹಣ ಕೊಟ್ರೆ ನಾರಾಯಣ, ಹಣ ಕೊಡ್ಲಿಲ್ಲ ಅಂದ್ರೆ ಯಣ ನಾರಾಯಣ. ಕರೆಕ್ಟ್ ಸರ್. ಇದು ಯಮ ಆಗ್ಬಿಡ್ತಾರೆ, ಯಮ ರೂಪ ತಾಳ್ಬಿಡ್ತಾರೆ ಹಣ ಕೊಟ್ಟಿಲ್ಲ ಅಂದ್ರೆ. ಅಲ್ಲ, ಬಾಯ್ ಬಿಟ್ಟು ಕೇಳಲ್ವಲ್ಲ ಸರ್ ಅವರು. ನಮ್ಗೆ ಇಷ್ಟು ದುಡ್ಡು ಕೊಡಿ, ನಾವ್ ನೀಟಾಗಿ ಮಾಡ್ತೀವಿ ಅಂತ ಬಾಯ್ ಬಿಟ್ಟು ಬೊಗಳಿದ್ರೆ ಬೇವರ್ಸಿ ನನ್ ಮಕ್ಳು ಏನೋ ಮಾಡ್ಬೋದು. ಅಲ್ಲ ಸರ್, ಸರ್ಕಾರಿ ಆಸ್ಪತ್ರೆಯಲ್ಲಿ ದುಡ್ಡು ಕೊಡೋದು, ದುಡ್ಡು ಕಾನ್ಸೆಪ್ಟೇ ಇಲ್ವಲ್ಲ. ಉಚಿತ ಆರೋಗ್ಯನ ಕೊಡ್ಬೇಕಾಗಿರೋದು ಸರ್ಕಾರದ ಆದ್ಯ ಕರ್ತವ್ಯ. ಅದನ್ನ ಕರ್ತವ್ಯ ಪಾಲಿಸಬೇಕಾಗಿರೋದು ಡಾಕ್ಟರ್ಗಳು. ಉಚಿತ ಅಂದ್ರೆ ನೋಡಿ, ಉಚಿತ ಈ ತರ ಕೊಟ್ಟಿದ್ದಾರೆ.
ನೀವು ಲೈವ್ ಆಗಿ ಬಂದ್ರೆ ಎದುರುಗಡೆ ಹ್ಮ್ ಆ ವ್ಯಕ್ತಿ ಫುಲ್ ಸಮೇತ ತಗೊಂಬೋದು, ಇಲ್ಲಾಂದ್ರೆ ನೀವು ಬರಾಕ್ ದೂರದಲ್ಲಿದ್ದೀರಾ, ನಾನ್ ನಿಮ್ಗೆ ವಿಡಿಯೋಗಳನ್ನೂ ವಿಡಿಯೋ ಕಳ್ಸ್ಕೊಡಿ ಸರ್. ಆದ್ರೆ ಸಮಯ ಸಿಕ್ಕರೆ ಖಂಡಿತವಾಗ್ಲೂ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಏನಾಯ್ತು ಅಂತ ಕೇಳಿ ತಿಳ್ಕೊತೀವಿ ಸರ್. ಓಕೆ ಸರ್, ಹಂಗೆ ಆಗ್ಲಿ. ಧನ್ಯವಾದಗಳು. ಒಟ್ಟಾರೆಯಾಗಿ ಇವತ್ತಿನ ಸರ್ಕಾರಿ ವ್ಯವಸ್ಥೆಗಳು ಏನು ಸೌಲಭ್ಯಗಳನ್ನ ಕೊಡ್ತೀವಿ ಅನ್ನೋ ನೆಪದಲ್ಲಿ ಈ ರೀತಿಯಾಗಿ ಪ್ರಾಣಕಂಟಕ ಆಗ್ತಾ ಇದೆ ಅಂತ ನೀವ್ ಹೇಳ್ತೀರಲ್ವಾ? ಖಂಡಿತ ಸರ್. ಎಸ್ ಸರ್, ಥ್ಯಾಂಕ್ ಯು. ನಿಮ್ಮಿಬ್ಬರಿಗೂ ಧನ್ಯವಾದಗಳು. ಆದಷ್ಟು ಬೇಗ ನಿಮ್ಮ ಬ್ರದರ್ನ ಆರೋಗ್ಯ ಸುಧಾರಿಸ್ಲಿ, ಆದಷ್ಟು ಬೇಗ ಅವ್ರಿಗೆ ಕಾಲ್ ಸರಿ ಹೋಗ್ಲಿ, ದುಡ್ಕೊಂಡ್ ತಿನ್ನುವ ದಾರಿ ಸಿಕ್ಲಿ ಅಂತ ನಾನು ಸಹ ಕೇಳ್ಕೊತಿದ್ದೀನಿ. ಚಿರತೆ ಬಾಯಿಯಿಂದ ತಪ್ಪಿಸ್ಕೊಂಡು ಇವತ್ತು ಬದುಕುಳಿದಿದ್ದಾರೆ. ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಸರ್. ಧನ್ಯವಾದಗಳು. ಅವ್ರಿಗೆ ಏನಾಗ್ತಾ ಇದೆ ಅಂದ್ರೆ ಸರ್, ಇನ್ನೊಂದ್ ಮಾತು, ಹ್ಮ್ ಈ ಅಲ್ಲಿ ಡಾಕ್ಟರ್ಗಳು ಮಾಡಿರೋದ್ ನೋಡಿದ್ರೆ ನಾನ್ ಚಿರತೆಗೆ ಬಲಿಯಾಗ್ಬಿಟ್ರೆ ಎಷ್ಟೋ ಚೆನ್ನಾಗಿರ್ತಾ ಇತ್ತು ಅನ್ನಿಸ್ಬಿಟ್ಟಿದೆ ಅವ್ರಿಗೆ. ಆ ತರ ಆಗ್ತಾ ಇದೆ ಅವ್ರ ಪರಿಸ್ಥಿತಿ ಇವಾಗ. ನೋವು ತಡ್ಕೊಳಕ್ ಆಗ್ತಾ ಇಲ್ಲ ಸರ್, ಆ ತರ ಮಾಡಿಟ್ಟಿದ್ದಾರೆ. ನೋಡಿ ಎಂತದವ್ರ ಬಗ್ಗೆ ನೋಡಿ. ಇದರಲ್ಲಿ ನಾವು ಇವಾಗ ಹೆಚ್ಚು ಕಡಿಮೆ ಎಷ್ಟು ಫೇಲ್ಯೂರ್ಸ್ ನ ಕಂಡುಹಿಡಿಬಹುದು ಅಂದ್ರೆ, ಒಂದು ಕಡೆ ಅರಣ್ಯ ಇಲಾಖೆಯವರು ತಪ್ಪನ್ನ ಕಂಡುಹಿಡಿಬಹುದು, ಹೌದು ಖಂಡಿತ. ಇನ್ನೊಂದು ಕಡೆ ಆರೋಗ್ಯ ವ್ಯವಸ್ಥೆಯಲ್ಲಿರುವಂತಹ ಡಾಕ್ಟರ್ಗಳು ತಪ್ಪು, ಹೌದು. ಈ ರೀತಿಯಾಗಿ ವ್ಯವಸ್ಥೆಗಳನ್ನ ಕಾಪಾಡ್ತಿರುವಂತ ಸರ್ಕಾರಗಳ ತಪ್ಪು. ಸರ್ಕಾರಗಳು ರೋಡ್ಗಳು ಮಾಡಿಲ್ಲ, ರೋಡ್ಗಳಿಲ್ಲ. ಈ ತರದಿಂದ ಜನಸಾಮಾನ್ಯರು ಕುಗ್ಗು ಹೋಗ್ತಾ ಇದಾರೆ ಸರ್. ಖಂಡಿತ ನಿಜವಾಗ್ಲೂ ದೌರ್ಭಾಗ್ಯ. ಆಗ್ಲಿ ಸರ್, ಬದುಕುಳಿದಿದ್ದಾರೆ ನಿಮ್ ಬ್ರದರು, ಅವ್ರು ಒಳ್ಳೇದಾಗ್ಲಿ, ನಿಮ್ಗೂ ಸಹ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನೀವು ನಿಮ್ಮ ವಾಣಿ ಜೊತೆಗೆ ಇಷ್ಟೊತ್ತವರೆಗೂ ಮಾತಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.